ಹಾಯ್ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಲಾಗ್ನ ಪೂರ್ತಿಯಾಗಿ ನೋಡಿ, ಸೂಪರ್ ಆಗಿರುತ್ತೆ. ಈಗ ನಾವು ಎ ಪಿ ಎಮ್ ಸಿಯಲ್ಲಿ ಬಂದಿದ್ವಿ. ಸೊ ಇಲ್ಲಿ ನಮಗೆ ಫಸ್ಟ್ ಕಣ್ಣಿಗೆ ಕಂಡಿದ್ದೆ ಬನಾನಾ. ಸೊ ಬಾಳೆಹಣ್ಣು ತೊಗೊಳ್ತಾ ಇದ್ದೀವಿ. ನಮ್ಮ ಪತಿರವರು ರೇಟ್ ಕೇಳೋದ್ರಲ್ಲಿ ಮಾತ್ರ ನಂಬರ್ 1 ಇದ್ದಾರೆ. ಸೊ ಬಾಳೆಹಣ್ಣನ್ನು ತೊಗೊಳ್ತೀವಿ. ಅದಾದಮೇಲೆ ಇವತ್ತು ನಮ್ಮ ಸಂತೆಗೆ ನಮ್ಮ ತಂಗಿನೂ ಕರ್ಕೊಂಡ್ಬಂದಿದ್ವಿ. ಅವಳು ಸಂಡೂರಲ್ಲಿ ನಡೆಯೋ ಸಂತೆ ನೋಡಿಲ್ಲ, ಹಂಗಾಗಿ ಅವಳನ್ನೂ ಕರ್ಕೊಂಡು ಬಂದಿದ್ದೀವಿ ಜೊತೆಯಲ್ಲಿ. ನೋಡಿ ನಮ್ಮ ಚಿನ್ನಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ, ಸೂಪರಾಗಿ ಕಾಣ್ತಿದ್ದಾಳೆ ಅಲ್ವಾ ಅವಳು. ನನ್ನ ಕ್ಯಾಮ್ರಾ ಹಿಡಿದ್ಬಿಟ್ರೆ ಸಾಕು, ಮಮ್ಮಿ ಹಾಯ್ ಅಂತ ಹೇಳ್ತಾಳೆ. ಸಂತೆಯಲ್ಲಿ ಪ್ರತಿಯೊಂದು ತಗೊಳ್ಳೋದು ನಮ್ಮ ಪತಿರಾಯರೇ. ಬಟ್ ನಾನು ಮಾತ್ರ ಅದನ್ನು ಓರ್ಲಿಕ್ಕೆ ಹೋಗ್ತೀನಿ ಅನ್ಮತ್ತು. ಅಂದರೆ ಚೀಲ ಹಿಡ್ಕೊಂಡು, ಸೊ ಹಾಕ್ರಿ ತರಕಾರಿ ಎಲ್ಲ ಇದರಲ್ಲಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಈ ಥರ ಎಲ್ಲನೂ ಹಾಕ್ಸ್ಕೊಳ್ತೀನಿ. ಎಲ್ಲನೂ ನಮ್ಮವರೇ ಚಾಯ್ಸ್ ಮಾಡೋದು, ಸೊ ಎಲ್ಲನೂ ರೇಟ್ ಮಾತಾಡೋದು ಎಲ್ಲನೂ ಅವರೇ. ಸೊ ಇದರಲ್ಲಿ ತುಂಬ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ. ಯಾಕಂದರೆ ನನಗೆ ಅಲ್ಲಿ ಹೋಗ್ಬಿಟ್ಟು ಅದೆಷ್ಟು ಇದೆಷ್ಟು ಅಂತ ಕೇಳೋಕ್ಕೆ ಒಂಥರ ಅನಿಸುತ್ತೆ. ಹಂಗಾಗಿ ನಮ್ಮ ಪತಿರಾಯರು ಎಲ್ಲ ಮಾತಾಡಿಬಿಟ್ಟು, ಪವಿ ಅದನ್ನು ತಗೋ, ಇದನ್ನು ತಗೋ, ಅದು ತಗೋ ಅಷ್ಟು ಅಂತ ಹೇಳಿದರೆ ಮಾತ್ರ ನಾನು ಅವ್ರದ್ದೆಲ್ಲ ಬ್ಯಾಗ್ ತೊಗೊಂಡು ಹಾಕ್ಸ್ಕೊಂಡು ಬರ್ತೀನಿ. ಸೊ ಎಂಥ ತಲೆ ಇದೆ ಅಲ್ವಾ ನನಗೆ. ಇಂಥ ಪತಿರಾಯರು ನನಗೆ ಸಿಗಬೇಕಂದ್ರೆ ತುಂಬ ಅದೃಷ್ಟ ಮಾಡಿದ್ದೀನಿ. ಸೊ ತರಕಾರಿ ತೊಗೊಳ್ಳಿಕ್ಕೆ ನಾವು ಬಂದಿರೋದು ಎ ಪಿ ಎಮ್ ಸಿ ಅಲ್ವಾ. ಸೊ ನಮ್ಮ ಸಂಡೂರಿನವರು ಯಾರಾದರೂ ಲಾಗ್ನ ನೋಡ್ತಾ ಇದ್ದರೆ, ಸೊ ನಾವು ಸಂಡೂರಿನವರು ಅಂತ ಎಸ್ ಅಂತ ಕಮೆಂಟ್ ಮಾಡಿ. ತುಂಬ ಖುಷಿಯಾಗುತ್ತೆ ನನಗೆ. ಸೊ ಮನೆಗೆ ತುಂಬ ತರಕಾರಿ ಎಲ್ಲನೂ ಖಾಲಿಯಾಗಿತ್ತು, ಹಂಗಾಗಿ ಪ್ರತಿಯೊಂದೂ ತರಕಾರಿ ತೊಗೊಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಪುಟ್ಟಂದು ನಮ್ಮ ಚಿನ್ನಿಂದು ತರಕಾರಿ ತೊಗೊಳ್ಳುವಾಗ ಏನು ಕೆಲಸ ಅಂತ ಗೊತ್ತಾ. ಸೊ ಅವ್ರು ಏನಿಲ್ಲ, ಯಾವ ಟೊಮೊಟೊ ಕೆಂಪು ಕಾಣಿಸ್ತಾ ಇದೆ ಅದನ್ನು ಕೊಡು ಮಮ್ಮಿ ತಿಂತೀನಿ. ಸೊ ಎಲ್ಲಿ ಸೌತೆಕಾಯಿ ಇದೆ, ಸೊ ಅದು ಕೊಡು ಮಮ್ಮಿ ನಾವು ತಿಂತೀವಿ. ಸೊ ಎಲ್ಲಿ ಕ್ಯಾರೆಟ್ ಇದೆ ಮಮ್ಮಿ ಅದು ಕೊಡಿಸ್ ಮಮ್ಮಿ ಅಂತಾರೆ. ನಾವು ತೊಗೊಳ್ತೀವೋ ಬಿಡ್ತೀವೋ ನೆಕ್ಸ್ಟ್ ಅದೆಲ್ಲ ತಿನ್ಕೊಂತ ಅವರು ನಮ್ಮ ಜೊತೆಯಲ್ಲಿ ಸಂತೆ ಮಾಡ್ತಾರೆ ಅನ್ಮತ್ತು. ಸೊ ನನಗಂತೂ ಸಂತೆಗೆ ಬರೋದು ಒಂಥರ ಖುಷಿ. ಅಂದರೆ ಸಂತೆಯಲ್ಲಂತೂ ಪ್ರತಿಯೊಂದು ಸಿಗುತ್ತೆ, ಒಂಥರ ಚೆಂದ ಅನಿಸುತ್ತೆ ಅವೆಲ್ಲ ಸಂತೆಯಲ್ಲಿ ತಿರುಗಾಡ್ತಾ ಅವ್ರ ಹಿಂದೆ. ಸೊ ಸಂತೆ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಇವತ್ತು ಬ್ಯಾಗ್ ನಮ್ಮ ತಂಗಿಗೆ ಕೊಟ್ಟಿದ್ದೀನಿ. ಯಾಕಂದರೆ ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಅಲ್ವಾ. ಸೊ ಹಂಗಾಗಿ ನಮ್ಮ ತಂಗಿಗೆ ಇವತ್ತು ತರಕಾರಿ ಇದು ಅಂದರೆ ನನ್ನ ಹತ್ರ ಒಂದು ಬ್ಯಾಗ್ ಇದೆ. ಸೊ ಸೊಪ್ಪೆಲ್ಲ ಒಂದು ಕಡೆ ಬ್ಯಾಗಲ್ಲಿ ಹಾಕಿದ್ದೀವಿ ಅನ್ಮತ್ತು, ಹಂಗಾಗಿ ಅದನ್ನು ಅವಳಿಗೆ ಕೊಟ್ಟಿದ್ದೀನಿ. ಇಲ್ಲಿ ನಮ್ಮ ಪತಿರಾಯರು ಒಂದು ರೌಂಡ್ ಸುತ್ತಾನೇ ಇರ್ತಾರೆ ತರಕಾರಿ ಎಲ್ಲನೂ ನೋಡ್ಕೊಂತ. ಅವ್ರಿಗೆ ಇಷ್ಟ ಆಗಬೇಕು, ಬಟ್ ಅವರು ತುಂಬ ಕಡಿಮೆ ತರಕಾರಿ ತಿನ್ನೋದು. ಬಟ್ ನನಗಂತೂ ಫುಲ್ ತರಕಾರಿ ತುಂಬಾ ಇರಬೇಕು. ಇದು ನಮ್ಮ ಪುಟ್ಟನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಂಪಲ್ಸರಿ ಪ್ರತಿ ವಾರನೂ ಅವನು ಹಲಸಲೆಣ್ಣು ತೊಗೊಳ್ತಾನೆ. ಅದೊಂಥರ ಅವ್ರು ನೋಡಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಮೇ ಬಿ ಅವ್ರು ನನ್ನ ಫಾಲೋವರ್ ಆಗಿರಬೇಕು. ತುಂಬ ಖುಷಿ ಆಯಿತು ನೋಡಿರಿ, ನಮ್ಮ ಚಿನ್ನಿ ವಾಕ್ ಸ್ಟೈಲ್ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ತುಂಬ ಸ್ಟೈಲ್ ಮಾಡ್ತಾಳೆ ನೋಡಿ ನಮ್ಮ ಚಿನ್ನಿ. ನನಗಂತೂ ಅವಳು ನೋಡಿದ್ರೇ ಒಂಥರ ನಗು ಬರುತ್ತೆ. ಯಾಕಂದರೆ ಅವ್ರ ಪಪ್ಪ ಯಾವ ರೀತಿ ಹೋಗ್ತಾರೆ, ಅವ್ರ ಪಪ್ಪನಿಂದನೇ ತಿರುಗ್ತಾನೆ ಇರ್ತಾರೆ. ಸೊ ಇವತ್ತು ಟೊಮೊಟೊ ತುಂಬ ಸಸ್ತಾ ಇತ್ತು, ಹಂಗಾಗಿ ತುಂಬ ಟೊಮೊಟೊನೇ ತೊಗೊಂಡಿದ್ದೀವಿ. ಯಾರೂ ಬೈಕೋಬೇಡಿ, ಕ್ಯಾಮರಾ ಕ್ಲಿಯಾರಿಟಿಯಾಗೆ ಬರಲ್ಲಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತೀರಾ. ಸೊ ನನ್ನ ಹತ್ರ ಇರೋ ಮೊಬೈಲಿಂದ ಸೊ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೋ ಅಷ್ಟು ಕ್ಲಾರಿಟಿಯಾಗಿ ನಾನು ಲಾಗ್ ಮಾಡಿರ್ತೀನಿ. ಸೊ ಅಲ್ಲಿ ಕಾಣ್ತಾ ಇರೋದೆ ಅಲ್ವಾ, ಅದು ಫಿಶ್ ಮಾರ್ತಾರೆ ಅಲ್ಲಿ. ಸೊ ನಮ್ಮ ಚಿನ್ನಿ ಆ್ಯಕ್ಟಿಂಗ್ ನೋಡ್ರಿ, ಫಿಶ್ ಸ್ಮೆಲ್ ಬರಕತ್ತೈತಿ ಮಮ್ಮಿ ಅಂತ ನನ್ನ ಹತ್ರ ಹೇಳ್ತಾಳೆ. ಭಾರಿ ಇದ್ದಾಳೆ ನಮ್ಮ ಚಿನ್ನಿ ಅಲ್ವಾ. ಅಲ್ಲಿ ಫಿಶ್ ತುಂಬ, ಅದೆಲ್ಲನೂ ಫಿಶ್ಶು ಚಿಕನ್ ಮಾರ್ತಾರೆ ಅನ್ಮತ್ತು. ಸೊ ಇಲ್ಲಿ ನಾವು ಸೌತೆಕಾಯಿ ತೊಗೊಂಡಿದ್ದೀವಿ. ಒಂಥರ ಇದು ನೀರು ಭಾಳ ಇರುತ್ತಲ್ವ, ಆ ಸೌತೆಕಾಯಿ ಇದು. ನನಗೆ ಡೈಲಿ ರೈಸಲ್ಲಿ ಅಥವಾ ಸಾಂಬಾರಲ್ಲಿ ಊಟ ಮಾಡ್ತಾ ಇರ್ತೀನಿ ಅಲ್ವಾ, ಕಂಪಲ್ಸರಿ ಸೌತೆಕಾಯಿ ಮತ್ತು ಮೂಲಂಗಿ ತಿಂತೀನಿ ಅನ್ಮತ್ತು. ಹಂಗಾಗಿ ನನಗೆ ಅವೆರಡು ಮೇನ್ ಬೇಕು. ಸೊ ಇಲ್ಲಿ ಸಂಡೂರಲ್ಲಿ ನಮ್ಮ ಸಂತೆ ಏನಾದರೂ ಇಷ್ಟ ಆಗಿದ್ರೆ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.